ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. 8 ಗಂಟೆಗೆ ಈ ಸೈನಿಕರು ನಾವು ಬರೋಂತ ಗಾಡಿ ಕ್ರೋಸರ್ದಾವ ಏನೈತದ ಫುಲ್ ಸ್ಪೀಡ್ ನಾಗ ಬಂದ್ ಒಂದ್ ಹುಡುಗ ಬರೋ ಮೇಲೆ ಹೊಡೆದ ಹೊಡಿದ ಸ್ಪೀಡ್ ಕಂಟ್ರೋಲ್ ಆಗಲಾರ್ದು ನೋಡಿ ಮತ್ತೆ ಟಮ್ ಹೊಡೆದ ಟಮ್ ಟ್ರ್ಯಾಕ್ ಆಗೈತಿ ಸ್ವಲ್ಪ ಸರಿ ಟ್ರ್ಯಾಕ್ ಆಗೈತಿ ಕ್ರೋಸರ್ದಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ ಕೇಳಿದ್ರೆ ಏನಪ್ಪ ಇವತ್ತ ತಪ್ಪು ನಾ ಫುಲ್ ಸ್ಪೀಡ್ ಆಗಿದ್ದೇರಿ ಇಲ್ಲಿ ಬಹಳ ಇದು ಆಗಿತ್ತು ನಾ ಕಂಟ್ರೋಲ್ ಆಗ್ಲಾರ್ದ ಹೊಡಿನಂತ ಸೈಡ್ ಬಂದಾನೆ ಸೈಡ್ ಬಂದನ್ರಿ ಇವ್ರು ಏನ್ ಚಿಪ್ಪೆಟ್ ಆಗ್ಯದ ಇವ್ರು ಏನಾರ ಸ್ವಲ್ಪ ಕುಟ್ಟಿ ಕಾರಿಗೆ ಹೊಡೆದ್ ಬಿದ್ದೈತ್ರಿ ಹುಡ್ಗಂಗ ಮತ್ತ ಅವಂಗೂ ಅದೇ ಕುರ್ಸಿವ್ರಿ ಅವ್ಗ ಕ್ರೋಸರ್ದವ್ರಿಗೆ ಪೊಲೀಸರು ಹಿಡ್ಕೊಂಡ್ ಹೋಗ್ಯಾರಿ ಗಾಡಿ ಐತ್ರಿ ಕ್ರೋಸರ್ ತಗೊಂಡ್ ಹೊಂಟಾರಿ ಇದು ವಿಜಯಪುರ ನಗರ ದಾದ್ರಿ ಮಸೀದ್ ಹತ್ರ ಯಾರೋ ಆಫೀಸ್ ಎದುರುಗಡೆ ಒಂದು ಅಪಘಾತ ಆಯ್ತು. ಇಲ್ಲಿ ಆ ವ್ಯಕ್ತಿ ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಅತಿ ಟ್ರಾಫಿಕ್ ಆಗುದ್ರಿಂದ ಒಂದಂತೂ ವಿಜಯಪುರ ನಗರದ ಜನರ ಡಿಸಿಪ್ಲಿನ್ ಇಲ್ಲ. ಲೆಫ್ಟ್ ಸೈಡ್ ಈ ಕ್ರಾಸ್ ನಿಂದ ಬಾಗಲಕೋಟೆ ಕಡೆ ಹೋಗೋನು ಆ ಕಡೆ ರೈಟ್ ಸೈಡ್ ಅಲ್ಲಿ ಬಂದ್ರ ವೆಹಿಕಲ್ ಹೇಗ್ ಬರ್ಬೇಕು ಅನ್ನೋದು ಅವ್ರಿಗೆ ಪೇಷನ್ಸ್ ಕಾಮನ್ ಸೆನ್ಸ್ ಇಲ್ಲ ಜನರಿಗೆ. ಲೆಫ್ಟ್ ಸೈಡ್ ಬಂದಿದ್ರೆ ಅದು ಅಲ್ಲಿ ಅಪಘಾತ ಆಗಿ ರಾಂಗ್ ಸೈಡ್ ಅಂತ ರಾಂಗ್ ಸೈಡ್ ಟಮ್ ಅವ ತಂದು ವೇದಾಗ ಅವ ಟಮ್ ರೈಟ್ ಅದಾನ ಮತ್ತೆ ಬೈಕ್ ದವ ಸೇರಿದ ಇಬ್ಬರ ಮಧ್ಯೆ ಆ ಟಮ್ ಹೊಡೋದು ಮಾಡ್ಕೋಬಹುದು. ಬಟ್ ಆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯನಿಲ್ಲ. ಅಲ್ಲಿ ಬ್ಲೀಡಿಂಗ್ ನೋಡಿದ್ರೆ ಕೆಲವೊಬ್ರು ಇಲ್ಲಿ ಹೇಳ್ತಿದ್ರು ತಲೆ ಇದು ಆಗಿದೆ ಅಂತ ಓಪನ್ ಆಗಿದೆ ಅಂತ, ಕೆಲವೊಬ್ರು ಕಿವಿ ರಕ್ತ ಹೋಗ್ತಾ ಇದೆ. ಇದು ರಾಂಗ್ ಸೈಡ್ ಯಾರು ಬಂದ ರಾಂಗ್ ಸೈಡ್ ಯಾರು ಬಂದಾರ? ಎರಡು ವೆಹಿಕಲ್ ಕ್ರೋಸರ್ ಬಂದಿದ್ದು ರಾಂಗ್ ಸೈಡ್ ಅಂದ್ರೆ ರೈಟ್ ಸೈಡ್ ಅಲ್ಲಿ ಅವನು ಬಹುಶಃ ಇಲ್ಲಿಂದ ಲೆಫ್ಟ್ ರೈಟ್ ಅನ್ನು ತಗೋತಿದ್ದ ಕಾಣುತ್ತ ಅವನು. ಒಟ್ಟಾರೆ ಆಕ್ಸಿಡೆಂಟ್ ಮಾತ್ರ ರಾಂಗ್ ಸೈಡ್ ಇಂದ ಆಯ್ತು. ಒಂದಂತೂ ಇಲ್ಲಿ ಅತಿ ಟ್ರಾಫಿಕ್ ಲೆಫ್ಟ್ ಸೈಡ್ ರೈಟ್ ಸೈಡ್. ಪೊಲೀಸ್ನವರಿಗೆ ಟ್ರಾಫಿಕ್ನವರಿಗೆ ನೇಮಿಸಿದಾರ, ಅವರು ತಮ್ಮ ಪಾಯಿಂಟ್ ನಲ್ಲಿ ಇರ್ತಾರ. ಈ ಕಡೆ ಏನಾಗುತ್ತ ಅನ್ನೋದು ಟ್ರಾಫಿಕ್ನವರಿಗೆ ಗೊತ್ತಾಗುದಿಲ್ಲ. ಎಲ್ಲಿವರೆಗೂ ಜನ ಹೇಳುವವರೆಗೂ ಅವರು ಈ ಕಡೆ ಬಂದಿಲ್ಲ. ನಿಮ್ಮ ಹೆಸರು ಹೇಳ್ರಿ. ರೋಡ್ ಕ್ಲಿಯರ್ ಮಾಡುವ ಉದ್ದೇಶದಲ್ಲಿ ಅವ್ರು ಇರ್ತಾರ. ಆದ್ರ ಆ ವ್ಯಕ್ತಿ ತಕ್ಷಣ ಕೂಡಲೇ ಆಸ್ಪತ್ರೆ ಸೇರುವ नाम बोलो ಅಬ್ದುಲ್ ಎಸ್ ಪಟೇಲ್ सामाजिक कार्यकर्ता. ये रोड के पहले स्टेटमेंट किए गए, ये रोड की वजह से मेरी गाड़ी मालूम बोलो तुम्हें बोलो. ಅಲ್ಲಿಂದ ರೋಡ್ ಈ ಕಡೆ ಹೋಗುದು, ಈ ಗಾಡಿ ರೋಡ್ ಈ ಗಾಡಿ ರೋಡ್ ಹೋಗುದು. ಯಾವ್ದು ಗಾಡಿ ಗಾಡಿ ಆ ಕಡೆ ಹೋಗುದು. ಏನು ಗೌರ್ಮೆಂಟ್ ಇಂದ ಏನು ಪೇಷಂಟ್ ಇಲ್ಲ ಇಲ್ಲಿಂದ ಇರೋದ್ ಕಾಯಿಸಿ ಎಷ್ಟ ಟ್ರಾಫಿಕ್ ಏನ್ ತಪ್ಪು ಇರಂಗ ನಾವು ಇಂದ ತಪ್ಪಿಲ್ಲ. ನೀವು ಟ್ರಾಫಿಕ್ ಕವರ್ ಮಾಡ್ತೀರಿ, ಯಾರ್ ತಪ್ಪೈತಿ ಯಾರಿಲ್ಲ ಅಂತ ಚೆನ್ನಾಗ್ ಗೊತ್ತಾಗ್ತದೆ. ಯಾವಾಗ ಸೀದಾ ಬಂದ್ ಹೊಡೆದ ಅದೇ ಗಾಡಿ ಬಾಜು ಅವ ಇತ್ತ ಟೂ ವೀಲರ್, ಅದು ಟೂ ವೀಲರ್ ಎಲ್ಲ ನಮ್ ಗಾಡಿಗೆ ತೋರ್ಗೆ ಹೊಡೆದ ಐತೆ. ಏನಾಗಿಲ್ಲ ಪಾಪ ಅವಂಗೆ ಟೂ ವೀಲರ್ ದತ್ತಾನ ಇವತ್ತ ನಮ್ಗೆ ಮಾಡ್ತಿಲ್ಲ. ಅವಂದು ಪಾಪ ಉಳಿಸ್ಲಿ, ಗಾಡಿ ಏನ್ ರಿಪೇರಿ ಆಗ್ತೈತಿ ಫಸ್ಟ್ ಉಳಿಸ್ರಿ. ಏನ್ರಿ ನಾ ಏನಂತೀನಿ, ಬಿಜಾಪುರ ನಮ್ದು MLA ಸಾಹೇಬ್ರ ಅದಾರಲ್ಲ, ಅಮಿತ್ ಮುಷಿರಿ ಬದಾರ, MB ಪಾಟೀಲ್ ಸಾಹೇಬ್ರ ಅದಾರ. 1-2 ತಿಂಗಳಾಗಿಲ್ಲ ಅಲ್ಲೇ ಏನಷ್ಟು ಟೋಟಲ್ ಗಡೆ ಆಕ್ಸಿಡೆಂಟ್ ಆಗಿದೆ. 2-3 ತಿಂಗಳಾಗಿಲ್ಲ ಆಕ್ಸಿಡೆಂಟ್ ಆಗಿ ಮತ್ತೊಂದು ಆಕ್ಸಿಡೆಂಟ್ ಐತಿ.
ಇದು ಏನಾರ ಒಂದು ಟಚ್ ಮಾಡಿ ಪ್ರಶಾಸನಕ್ಕೆ ನಾವು ರಿಕ್ವೆಸ್ಟ್ ಮಾಡಾಯ್ತು. ಏನಂತೀರಿ ಸಾಹೇಬ್ರ ಕಳ್ಕೊ ಹೋಗು ಮಾತ್ರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।